ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಕನ್ನಡದ ಹುಡುಗ ಪ್ರದೀಪ್. ಮೈಕ್ರೋಸಾಫ್ಟ್ ಎಕ್ಸೆಲ್ ಅನ್ನು ಕನ್ನಡದಲ್ಲಿ ಸುಲಭವಾಗಿ ಕಲಿಯುವಂಥ ಒಂದು ಸಣ್ಣ ಪ್ರಯತ್ನವನ್ನು ನಾನು ಇಲ್ಲಿ ಮಾಡ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಹಾಗಾದರೆ ಇವತ್ತಿನ ವಿಷಯ ಏನಂತ ತಿಳ್ಕೊಳ್ಳೋಣ. ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ Vlookup ನ ಹೊಸ ಫ್ಲೇವರ್ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಅದೇನಪ್ಪ ಅಂತಂದ್ರೆ ಮ್ಯಾಜಿಕ್ Vlookup ಅಥವಾ ಮಲ್ಟಿ Vlookup ಅಂತ. ಅಂದ್ರೆ ನೋಡಿ, ಇಲ್ಲಿ ನಮ್ಗೊಂದು ಟೇಬಲ್ ಇದೆ. ಈ ಟೇಬಲ್ ನಲ್ಲಿ ನಮಗೆ 5 ಕಾಲಮ್ಸ್ ಇಂದ ನಾವು ಡೇಟಾನ ತಗೊಂಡು ಇಲ್ಲಿ ಮ್ಯಾಚ್ ಮಾಡಬೇಕಾಗ್ತಾ ಇದೆ. ಆದ್ರೆ ನಾವು 5 Vlookup ನ ಪರ್ಫಾರ್ಮ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಒಂದೇ Vlookup ನ ನಾವು ಪರ್ಫಾರ್ಮ್ ಮಾಡಿ 5 ಕಾಲಮ್ ನ ಪಾಪ್ಯುಲೇಟ್ ಮಾಡೋದಕ್ಕೆ ಟ್ರಿಕ್ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದರಲ್ಲಿ ಇಂಪಾರ್ಟೆಂಟ್ ಯಾವ್ದಪ್ಪ ನಾವು ನೋಡ್ತಾ ಇರೋದು ಅಂತಂದ್ರೆ ಇಂಡೆಕ್ಸ್ ನಂಬರ್, ಕಾಲಮ್ ಇಂಡೆಕ್ಸ್ ನಂಬರ್ ಅಲ್ಲಿ ನಮಗೆ ಆಕ್ಚುಲಿ ಈ ಮ್ಯಾಜಿಕ್ ವರ್ಕ್ ಆಗುತ್ತೆ. ಸರಿ, ಹಾಗಾದ್ರೆ ಹೇಗೆ ವರ್ಕ್ ಆಗುತ್ತೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ. ಮೊದಲನೇದಾಗಿ ನಾನು ಈ ಕಂಪನಿ ನೇಮ್ ಎಷ್ಟನೇ ಕಾಲಮ್ ಅಲ್ಲಿ ಇದೆ ಅಂತ ನಾನು ಐಡೆಂಟಿಫೈ ಮಾಡಿದ್ದೀನಿ. ಅದೇ ರೀತಿ ಇಮೇಲ್, ಕೌಂಟಿ, ಫೋನ್ ನಂಬರ್ 1 ಮತ್ತು ಅಡ್ರೆಸ್ ಇವೆಲ್ಲಾನು ನಮಗೆ 4, 12, 7, 10 ಮತ್ತು 5ನೇ ಕಾಲಮ್ ಪೊಸಿಷನ್ ಅಲ್ಲಿ ಇದೆ. ಇದು ರಾ ಡೇಟಾ ನಲ್ಲಿ ಇದೆ, ನೋಡಿದ್ರಲ್ಲ. ಈಗ ನಾವು ಒಂದೇ ಒಂದು Vlookup ನ ಪರ್ಫಾರ್ಮ್ ಮಾಡಿ ಈ 5 ಕಾಲಮ್ ನ ಒಂದೇ ಬಾರಿಗೆ ಹೇಗೆ ಪಾಪ್ಯುಲೇಟ್ ಮಾಡೋದು ಅಂತ ನಾನು ನಿಮ್ಗೆ ಇಲ್ಲಿ ತಿಳಿಸ್ಕೊಡ್ತೀನಿ ನೋಡಿ. ಟೈಪ್ ಮಾಡಿ Vlookup ಅಂತ ಟೈಪ್ ಮಾಡಿ. ಲುಕಪ್ ವ್ಯಾಲ್ಯೂ ಬಂದು ನಮಗೆ ಎಂಪ್ಲಾಯ್ ನಂಬರ್. ಸೊ ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ, ಕಮ ಇದು ನಾನು ಬಿ ಮುಂಚೆ ಒಂದು ಡಾಲರ್ ಸಿಂಬಲ್ ಕೊಡ್ತಾ ಇದ್ದೀನಿ, ಫ್ರೀಸ್ ಮಾಡ್ತಾ ಇದ್ದೀನಿ. ಓಕೆ, ಇದಾದ ನಂತರ ನೆಕ್ಸ್ಟ್ ನಮಗೆ ಟೇಬಲ್ ಅರೇ. ಸೊ ಟೇಬಲ್ ಅರೇ ಅಂದ್ರೆ ಏನು? ನಮಗೆ ರಾ ಡೇಟಾನಲ್ಲಿ ನಾನು ಎಂಪ್ಲಾಯ್ ನಂಬರ್ ಇಂದ ಹಿಡಿದು ಎಂಟೈರ್ ಟೇಬಲ್ ನಾನು ಎಲ್ಲ ಕಾಲಮ್ಸ್ ನಾನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಓಕೆನಾ, F4 ಪ್ರೆಸ್ ಮಾಡಿ, ಅಬ್ಸಲ್ಯೂಟ್ ರೆಫರೆನ್ಸ್ ಕೊಡಿ. ಇದಾದ ನಂತರ ನಮಗೆ ಕಾಲಮ್ ಇಂಡೆಕ್ಸ್ ನಂಬರ್ 3ನೇದು. ಸೊ ಇಲ್ಲಿ ನಮಗೆ ಈ ಮ್ಯಾಜಿಕ್ ವರ್ಕ್ ಆಗ್ತದೆ. ನಾವು ಜನರಲ್ ಆಗಿ ಒಂದೇ ಒಂದು ಕಾಲಮ್ ಇಂಡೆಕ್ಸ್ ನಂಬರ್ ಕೊಡ್ತೀವಲ್ಲ, ಅದರ ಬದಲಿಗೆ ಫ್ಲವರ್ ಬ್ರಾಕೆಟ್ ನ ಓಪನ್ ಮಾಡಿ ನಮಗೆ ಯಾವ್ಯಾವ ರೆಫರೆನ್ಸ್ ನಂಬರ್ ಬೇಕೋ ಆ ಎಲ್ಲ ರೆಫರೆನ್ಸ್ ನಂಬರ್ಸ್ ನಾವಿಲ್ಲಿ ಸಪರೇಟ್ ಆಗಿ ಕಾಮ ಸಪರೇಟ್ ಮಾಡಿ ಕೊಡೋಣ. ನೋಡಿ, ಮೊದಲನೇದಾಗಿ ನಮ್ಗೆ ಬೇಕಾಗಿರೋದು ಯಾವುದು? 4ನೇದು, ಕಮ ಅದಾದ್ಮೇಲೆ 12, ಕಮ 7, ಕಮ 10 ಮತ್ತು 5ನೇ ಕಾಲಮ್ ಇಂಡೆಕ್ಸ್ ನಂಬರ್ಸ್ ನಮಗೆ ಬೇಕು. ಇದೆಲ್ಲ ಆದ್ಮೇಲೆ ನಾನು ಮತ್ತೆ ಫ್ಲವರ್ ಬ್ರಾಕೆಟ್ ನ ಕ್ಲೋಸ್ ಮಾಡ್ತೀನಿ, ಕಮ ಆಮೇಲೆ ಎಕ್ಸಾಕ್ಟ್ ಮ್ಯಾಚ್ಗೋಸ್ಕರ ನನಗೆ ಬೇಕಾಗಿರೋದು 0. ಸೊ ಟೈಪ್ ಮಾಡಿ ಕ್ಲೋಸ್ ಬ್ರಾಕೆಟ್ ಮಾಡ್ತೀನಿ. ಈಗ ಎಂಟರ್ ಮಾಡ್ತೀನಿ. ನೋಡಿ, ಒಂದೇ ಒಂದು Vlookup ಇಂದ ನಾವು 5 ಕಾಲಮ್ ನಲ್ಲಿರೋ ಡೇಟಾನ ಒಂದೇ ಬಾರಿಗೆ ನಾವು ತಗೊಂಡ್ಬಂದ್ವಿ. ಈಗ ನೀವು ಎಂಟೈರ್ 5 ಕಾಲಮ್ ನ ಸೆಲೆಕ್ಟ್ ಮಾಡಿ ಫಾರ್ಮುಲಾಸ್ ನ ಕೆಳಗಡೆವರೆಗೂ ನೀವು ಪೇಸ್ಟ್ ಮಾಡ್ಕೊಳ್ಳಿ. ನೋಡಿದ್ರಲ್ಲ, ಒಂದು Vlookup ಎಷ್ಟು ಬಾರಿ ಆದ್ರೂ ಕೂಡ ನೀವು ಮಲ್ಟಿಪಲ್ Vlookups ನ ಒಂದೇ ಒಂದು Vlookup ಇಂದ ನೀವು ಪರ್ಫಾರ್ಮ್ ಮಾಡೋದ ಹತ್ರ ಆಯ್ತು. ಈ Vlookup ನ ಮತ್ತೆ ನೀವು ಎಲ್ಲ ಸೆಲೆಕ್ಟ್ ಮಾಡಿ ಕಾಪಿ ಮಾಡಿ ಪೇಸ್ಟ್ ಸ್ಪೆಷಲ್ ವ್ಯಾಲ್ಯೂಸ್ ಮಾಡ್ಕೊಳ್ಳಿ. ಸೊ ದಟ್ ನಿಮಗೆ ಆ Vlookup ಅನ್ನೋದು ನಿಮಗೆ ಲಾಸ್ ಆಗೋದಿಲ್ಲ. ನೋಡಿದ್ರಲ್ಲ ಸ್ನೇಹಿತರೆ, ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಭಾವಿಸ್ತಾ, ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ. ಧನ್ಯವಾದಗಳು.